ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಬೆಳವಣಿಗೆಗಳು ಆಗ್ತಾ ಇವೆ. ಬೆಂಗಳೂರಿನಲ್ಲಿ ಶಾಸಕರ ಜೊತೆಗೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ, ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಎರಡನೆಯ ಹಂತದ ಸಭೆ ಇದು. ಜುಲೈ 2ನೇ ತಾರೀಕಿನವರೆಗೆ, ಜೂನ್ 30, ಜುಲೈ 1, ಜುಲೈ 2 ಒಟ್ಟು 3 ದಿನ ಹಳೆ ಮೈಸೂರು ಭಾಗದ ಶಾಸಕರ ಜೊತೆಗೆ ರಣದೀಪ್ ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸ್ತಾ ಇದ್ರು. ಇದಾದ ಬಳಿಕ ಇವತ್ತಿನಿಂದ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ಶಾಸಕರ ಜೊತೆಗೆ ರಣದೀಪ್ ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಬುಧವಾರ ನಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ, ನಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ. ಎತ್ತಿನಹೊಳೆ ಯೋಜನೆಯ ನೆಪದಲ್ಲಿ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಜಲಸಂಪನ್ಮೂಲ ಮಂತ್ರಿ, ಅರಣ್ಯ ಮಂತ್ರಿಯನ್ನ ಭೇಟಿಯಾಗ್ತೀನಿ, ಜಲಶಕ್ತಿ ಸಚಿವರು ಮತ್ತು ಅರಣ್ಯ ಸಚಿವರನ್ನ ಭೇಟಿಯಾಗ್ತೀನಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀರಾ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ನಮಗೆ ದೇವಸ್ಥಾನ ಇದ್ದ ಹಾಗೆ, ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಹೋಗಲೇಬೇಕು. ಬರೀ ದೇವಸ್ಥಾನ ಅಲ್ಲ, ಮನೆ ದೇವರು. ದೆಹಲಿಯಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಮನೆ ದೇವರಿದ್ದಾಗೆ ಕಾಂಗ್ರೆಸ್ನವರಿಗೆ. ಬಿಜೆಪಿಯವರಿಗೂ ಕೂಡ ಅಷ್ಟೇ. ದೆಹಲಿಯಲ್ಲಿರುವಂತಹ ಬಿಜೆಪಿಯ ನಾಯಕರು ಮನೆ ದೇವರಿದ್ದಾಗೆ. ಬೇರೆ ಯಾವುದೇ ದೇವಸ್ಥಾನಕ್ಕೆ, ಯಾವುದೇ ದೇವರಿಗೆ ಕೈ ಮುಗಿಯದಿದ್ರೂ ನಡೆಯುತ್ತೆ, ಆದರೆ ಮನೆ ದೇವರಿಗೆ ಮುಗಿಬೇಕು. ಮನೆ ದೇವರಿಗೆ ಮುಗಿಲೇಬೇಕು. ಇಲ್ಲದಿದ್ದರೆ ರಿಪಕರ್ಷನ್ಸ್ಗಳಾಗ್ತವೆ, ಅಡ್ಡ ಪರಿಣಾಮಗಳು, ದುಷ್ಪರಿಣಾಮಗಳು ಉಂಟಾಗ್ತವೆ, ದುಷ್ಪರಿಣಾಮ ಬೀರುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಕೂಡ ಕಾಂಗ್ರೆಸ್ನ ನಾಯಕರನ್ನು ಭೇಟಿ ಆಗ್ತಾರೆ. ನಾಳೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ, ನಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಅವರ ಕಚೇರಿಯಿಂದ ಬಿಡುಗಡೆ ಆಗಿರುವಂಥ ಅಧಿಕೃತ ಮಾಹಿತಿಗಳ ಪ್ರಕಾರ ಏನಕ್ಕೆ ಅಂತ ಹೇಳಿದ್ರೆ, ಮೈಸೂರು ದಸರಾ ಕಾರ್ಯಕ್ರಮ ಏನಿದೆ, ಸೆಪ್ಟೆಂಬರ್ನಲ್ಲಿ ಮೈಸೂರು ದಸರಾ ಏನಿದೆ, ಆ ದಸರಾ ಕಾರ್ಯಕ್ರಮದಲ್ಲಿ ಏರ್ ಶೋ ಮಾಡಬೇಕು ಮೈಸೂರಲ್ಲೂ ಕೂಡ. ಅದಕ್ಕೋಸ್ಕರ ರಕ್ಷಣಾ ಸಚಿವಾಲಯದ ಮುಖ್ಯಸ್ಥರು ಅಥವಾ ರಕ್ಷಣಾ ಸಚಿವರನ್ನು ಭೇಟಿಯಾಗಿ ಬರಬೇಕು. ರಾಜನಾಥ್ ಸಿಂಗ್ ಅವರಿಗೆ ಹೋಗಿ ಅವರನ್ನು ಭೇಟಿಯಾಗಿ ಅವರಿಗೆ ಖುದ್ದು ಮನವಿಯನ್ನು ಕೊಟ್ಟು ಮೈಸೂರಲ್ಲಿ ಏರ್ ಶೋಗೆ ದಸರಾ ಸಂದರ್ಭದಲ್ಲಿ ಅವಕಾಶವನ್ನು ಕೊಡಿ ಅಂಥೇಳಿ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಾಡಿದ್ದಿನ ದೆಹಲಿಯ ಭೇಟಿ ಏನಿದೆ ಅದು 15 ದಿನಗಳ ಅಂತರದಲ್ಲಿ ಆಗ್ತಾ ಇರುವಂತಹ ಭೇಟಿ. ಜೂನ್ 23, 24ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿಗಳು, ಹಣಕಾಸು ಖಾತೆ ಸಚಿವರು ನಿರ್ಮಲಾ ಸೀತಾರಾಮನ್, ಹೀಗೆ ಹಲವರನ್ನು ಭೇಟಿಯಾಗಿದ್ದರು. ಜೊತೆಗೆ ರಣದೀಪ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿದ್ದರು. 15 ದಿನದ ಅಂತರದಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು, ಸಿದ್ದರಾಮಯ್ಯನವರನ್ನು AICC ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ OBC ವಿಭಾಗ ಏನಿದೆ ಆ ವಿಭಾಗದಲ್ಲಿ ಪ್ರಮುಖ ಮೊದಲನೆಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಮೊದಲನೆಯ ಸದಸ್ಯ, ಇಡೀ ಪಟ್ಟಿಯಲ್ಲಿ ಮೊದಲ ಹೆಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದೇ. ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೇನೋ ಅಂತೇಳಿ ಚರ್ಚೆ ಇತ್ತು. ಅದೊಂದು. ಎರಡನೆಯದ್ದು, ಸುರ್ಜೇವಾಲಾ ಅವರು ಆಲ್ರೆಡಿ ಒಂದು ಸುತ್ತಿನ ಸಭೆಯನ್ನು ಶಾಸಕರ ಜೊತೆಗೆ ನೇರ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಎರಡನೆಯ ಸುತ್ತಿನ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ವೆರಿ ಇಂಪಾರ್ಟೆಂಟ್. ಬಟ್ ಕಾಕತಾಳೀಯ ಏನು ಅಂತ ಹೇಳಿದ್ರೆ, ನಾಳೆ ಡಿ.ಕೆ. ಶಿವಕುಮಾರ್, ನಾಡಿದ್ದು ಸಿದ್ದರಾಮಯ್ಯ. ಸೊ ಇಬ್ಬರು ಕೂಡ ಭೇಟಿ ಆಗ್ಬೋದಲ್ಲಿ ದೆಹಲಿಯಲ್ಲಿ ಇಬ್ರು. ಸೊ ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.